ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ, ಯಾರ್ಯಾರಿಗೆ ಪ್ರೇಮ ಕಾವ್ಯ ಧಾರಾವಾಹಿ ತುಂಬ ಇಷ್ಟ ಅವರೆಲ್ಲರೂ ಕೂಡ ನನ್ನ ಒಂದು ಸ್ಟೋರಿನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಭರತ್ ಏನೋ ಒಂದು ಪ್ಲ್ಯಾನ್ ಮಾಡಿ ಮಹಾದೇವನ ಲಾಕಪ್ಪಲ್ಲಿ ಕೂಡ ಹಾಕಿರ್ತಾನೆ. ಅದೇ ಟೈಮ್ಗೆ ವಿಡಿಯೋ ಕಾಲ್ನ ಕೂಡ ಮಾಡಿ ಮಾತಾಡ್ತಾ ಇರ್ತಾನೆ. ಆಗ ಭರತ್ ಏನಪ್ಪ ಎಲ್ಲ ಹೇಗಿದೆ, ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ನೀನು ಹೆಂಡ್ತಿ ತುಂಬ ಚೆನ್ನಾಗಿದ್ದಾಳೆ, ನಿನ್ನ ಹೆಂಡ್ತಿನ ನಾನೇ ಕರ್ಕೊಂಬಂದಿದ್ದು ಕಾವ್ಯನ ಅಂತ ಹೇಳ್ತಾರೆ. ನಿಂಗೆ ಎಷ್ಟೋ ಧೈರ್ಯ, ಅಲ್ಲೋ ನನ್ನ ಫ್ರೆಂಡ್ನ ನಾನು ಕರ್ಕೊಂಬರ್ತೀನಿ, ಯಾಕೆ ಕೂಗಾಡ್ತಿದ್ಯಾ, ನಿನ್ನ ವೈಫು ತುಂಬ ಸ್ವೀಟ್ ಆಗಿದ್ದಾಳೆ ಕಣೋ ಅಂತ ಹೇಳ್ತಾರೆ. ಭರತ್ ಅತಿ ಆಯಿತು ನಿನ್ನ ಮಾತು ಅಂತ ಹೇಳ್ತಾರೆ. ಇರೋದನ್ನೇ ಕಣೋ ಹೇಳ್ತಿರೋದು, ನಿಂಗೊಂದು ವಿಚಾರ ಗೊತ್ತೇನೋ, ಇವತ್ತು ಬರೋದು ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನೆಲ್ಲ ಒಂದು ಲಕ್ಸುರಿ ರೂಮ್ನ ಮಾಡಿದ್ದೇನೆ. ಸೊ ಇಬ್ಬರು ಫುಲ್ ಇಡೀ ರಾತ್ರಿ ಕಳಿತೀವಿ. ಅಲ್ಲಿ ಏನೇನು ನಡೀತು ಅಂತ ನಿಂಗೂ ಒಂದು ಸಲ ವೀಡಿಯೋ ಕಾಲ್ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಅವಳೇ ನಿನಗೆ ಬೆಳಗ್ಗೆ ಬಂದು ಹೇಳ್ತಾಳೆ ಎಲ್ಲನೂ, ಆಗ ಕೇಳಿಸ್ಕೊ ಅಂತ ಹೇಳ್ತಿರ್ತಾಳೆ. ನೋಡು ಭರತ್ ಸರಿಯಾಗಿರಲ್ಲ ಇದು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ರಾಮ್ ಸ್ನೇಹಗೆ ಬೈತಾ ಇರ್ತಾನೆ. ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು, ಅವತ್ತು ಪ್ರಾಣಾಪಾಯದಿಂದ ಕಾಪಾಡ್ದಾಳೆ ಯಾರು? ಪ್ರೇಮ. ಅಮ್ಮ ಯಾರು ಕಾಪಾಡಿದ್ದು? ಪ್ರೇಮನನ್ನು. ಆ ಸ್ಥಿತಿಯಲ್ಲಿ ನೀನೇ ನನ್ನನ್ನು ಅಕಸ್ಮಾತ್ ಕಾಪಾಡಿದರೆ ಅವಳ ಈ ಜಾಗದಲ್ಲಿ ಅವಳು ಬಂದು ನಾನು ನಿನ್ನನ್ನು ಹೊಗಳ್ತಾ ಇದ್ದೆ. ಅಣ್ಣ ಅಷ್ಟೊಂದೆಲ್ಲ ಮಾತಾಡ್ತಿದ್ಯಲ್ಲ, ಸ್ನೇಹ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾಳೆ ಗೊತ್ತಾ ಅಂತ ಪೂರ್ವಿ ಹೇಳ್ತಾಳೆ. ಹೌದು ಕಣೋ ಅಂತ ಹೇಳ್ತಾಳೆ. ಹೌದಾ, ಏನು ಮಾಡಿದ್ದಾಳೆ? ಅಲ್ಲಿ ರಾಣಿಯವ್ರ ತಂಗಿಗೆ 14 ಲಕ್ಷ ಕೊಟ್ಟು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಅವ್ರು ಪ್ರಾಣಾಪಾಯದಿಂದ ಕಾಪಾಡಿದ್ದಾಳೆ. ಹೌದಾ, ಇಲ್ಲೂ ಕೂಡ ನಿನ್ನ ಸ್ವಾರ್ಥನೇ ಕಾಣ್ತಿರೋದು. ಅಮ್ಮ ನೀನು ಹೇಳು, ಅಕಸ್ಮಾತ್ ನಾನು ಅಲ್ಲಿ ಬೆಂಕಿಯಲ್ಲಿ ಬಿದ್ದಿದೆ, ನಿನ್ನನ್ನು ಬಿಟ್ಬಿಡ್ತಿದ್ದ ಹೇಳು? ಇಲ್ಲ ತಾನೇ, ಅಲ್ಲಿ ನೀನು ಬಂದು ಕಾಪಾಡ್ತಿದ್ದೆ ತಾನೇ. ನೀನು ಕೂಡ ಸ್ನೇಹ ಪರವಾಗಿ ನಿಂತು ಅವಳ ಥರ ಆಡಬೇಡ, ನೀನು ನಿನ್ನ ಕಳ್ಕೊಬೇಡ, ಇಲ್ಲ ಅಂತಂದರೆ ಅಲ್ಪ ಸ್ವಲ್ಪ ಮರ್ಯಾದೆನೂ ಕೂಡ ಕಳ್ಕೊತೀಯ ನನ್ನಿಂದ. ಅಮ್ಮ ಅನ್ನೋದು ನನ್ನ ಮನಸ್ಸಲ್ಲಿ ಇದೆ, ಅದನ್ನು ಕೂಡ ನೀನು ಕಳ್ಕೊಬೇಡ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸ್ನೇಹ, ಯಾಕ್ರಾಮ್ ಈಗೆಲ್ಲ ಮಾತಾಡ್ತಿದ್ಯಾ, ಯಾಕೆ ಆ ಪ್ರೇಮನ ಇಷ್ಟೊಂದು ಪ್ಲೇ ಮಾಡ್ತಿದ್ಯಾ, ನನ್ನ ಪ್ರೀತಿ ನಿನಗೆ ಗೊತ್ತಾಗ್ತಿಲ್ವಾ? ಎಲ್ಲಿ ನಿನ್ನ ಪ್ರೀತಿ ಅಲ್ಲ ಕಣೆ, ಅದು ಸ್ವಾರ್ಥ ಅಂತ ಹೇಳ್ತಾಳೆ. ಪೂರ್ವಿನೂ ಕೂಡ ಹೇಳ್ತಾಳೆ. ಅಣ್ಣ ಅದು ಹೇಗೆ ಅವರು ಸ್ವಾರ್ಥ ಅಂತ ಹೇಳ್ತೀಯ? ಅಷ್ಟು ಇಲ್ದಲೇ ಅದಕ್ಕೆ 14 ಲಕ್ಷ ಕೊಟ್ಟು ಮಾಕಿಸ್ತಿದ್ರ. ಹಲೋ, ಇಲ್ಲೂ ಕೂಡ ಸ್ವಾರ್ಥನೇ ಇರೋದು, ಆಯಿತಾ? ಅಲ್ಲಿ ಹಠ, ನೀನು ನನ್ನ ಪಡೀಬೇಕು ಅನ್ನೋ ಹಠ, ಹಾಗಾಗಿ ಅವಳ ಕೈಲಿ ಸುಳ್ಳು ಹೇಳ್ಸಿದ್ಯಾ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅದು ಯಾಕೆ ರಾಣಿ ಒಬ್ಬಳೇನೇ ಇದ್ದಿದ್ದು ಹಾಸ್ಪಿಟಲಲ್ಲಿ? ಎಷ್ಟೊಂದು ಜನ ಇದ್ದೇವೆ. ನೀನು ಮಾಡ್ತಿದ್ದಂತಹ ಮೋಸಗಳು ನನಗೇನು ಗೊತ್ತಿಲ್ಲ ಅಂದ್ಕೊಂಬಿಟ್ಟಿದ್ಯಾ ಸ್ನೇಹ? ಏನೂ ಆಗ್ದಲೇ ಇದ್ದರೂ ಸುಮ್ಮನೆ ಆಪರೇಷನ್ ಮಾಡಿ ಅವರಿಂದ ದುಡ್ಡು ಪಡ್ಕೊತಿದ್ದು ಎಲ್ಲ ನನಗೆ ಗೊತ್ತು. ನೀನೊಬ್ಬ ವೇಸ್ಟ್ ಡಾಕ್ಟರ್ ಅನ್ನೋದು ಒಂದು ವೃತ್ತಿ, ಆಯಿತಾ? ನೀನು ಆ ವೃತ್ತಿಗೆ ಅವಮಾನ ಮಾಡಿದ್ಯಾ. ನಿನ್ನಂಥ ಡಾಕ್ಟರ್ಗಳಿರೋದ್ರಿಂದಲೇ ನೀ ಹಾಸ್ಪಿಟಲ್ಗಳೆಲ್ಲರೂ ಕೆಟ್ಟೋಗ್ತಿರೋದು. ನಿನ್ನನ್ನು ನಾನು ನನ್ನ ಜೀವನದಲ್ಲಿ ಪ್ರೀತಿ ಮಾಡಿದ್ದೆ ಅನ್ನೋದು ದೊಡ್ಡ ತಪ್ಪು. ನನ್ನ ಬೆಂಕಿಯಿಂದ ಕಾಪಾಡಿದ್ದು, ನನ್ನ ಪ್ರಾಣ ಉಳಿಸಿದ್ದು ನನ್ನ ಪ್ರೇಮ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅಮ್ಮ ನೀನೇನು ಮಾತಾಡಬೇಡ, ನೀನು ಇವಳು ಪರವಾಗಿ ಮಾತಾಡಿದ್ರೆ ನೋಡು ಚೆನ್ನಾಗಿರಲ್ಲ. ಈಗಲೂ ಹೇಳ್ತಿದ್ದೀನಿ, ಮುಂದೆನೂ ಹೇಳ್ತಿದ್ದೀನಿ, ಇವಳು ಸಹವಾಸ ಬಿಟ್ಟರೆ ಸರಿ ಹೋಯ್ತು. ಸ್ನೇಹ, ನೀನು ಮೊದಲು ಇಲ್ಲಿಂದ ಹೊರಡು, ಆಯಿತಾ? ಯಾವತ್ತಿದ್ರೂ ನಂಗೆ ಪ್ರೇಮನೇ ಇಲ್ಲ. ನನ್ನ ಪ್ರಾಣ ಉಳಿಸಿದ್ದು, ನನಗೆ ಪ್ರಾಣ ಕೊಟ್ಟಿದ್ದು, ಮರು ಜನ್ಮ ಕೊಟ್ಟಿದ್ದು ಎಲ್ಲನೂ ಅವಳೇನೆ. ನನ್ನ ತಾಯಿ ಜನ್ಮ ಕೊಟ್ಟಿರ್ಬೋದು, ಅದೇ ಮರು ಜನ್ಮ ಕೊಟ್ಟಿದ್ದು ಪ್ರೇಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ದಯವಿಟ್ಟು ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ನಾನು ಇವತ್ತು ಇಲ್ಲಿಂದ ಹೋಗ್ಬೋದು ರಾಮ್, ಆದರೆ ನಿನ್ನನ್ನು ಪಡ್ಕೊಳ್ಳೋಕ್ಕೆ ನಾನು ಯಾವತ್ತೂ ಕೂಡ ಟ್ರೈ ಮಾಡ್ತಾನೆ ಇರ್ತೀನಿ. ನೀನು ಯಾವತ್ತಿದ್ರೂ ನನ್ನವನೇ, ಆ ಪ್ರೇಮಗೆ ನಾನು ಬಿಟ್ಕೊಡಲ್ಲ ಅಂತ ಹೇಳ್ತಾನೆ. ಗೆಟ್ ಲಾಸ್ಟ್, ಮೊದಲು ಇಲ್ಲಿಂದ ಹೋಗು ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ಅಲ್ಲಿಂದ ರಾಮ್ ಹೊರಟೋಗ್ತಾನೆ. ಆಗ ಪೂರ್ವಿ, ಏನಮ್ಮ ಇದು, ಅಣ್ಣ ಈಗ ಹೇಳ್ತಿದ್ದಾನೆ ಅಂದರೆ ಪ್ರೇಮನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಇಲ್ಲ ಅವ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ, ಪ್ರೇಮ ನನ್ನ ಕಾಪಾಡಿದ್ದು ಅಂತ ಹೇಳ್ತಿರೋದು. ಹೌದು ಅಂತ ಹೇಳ್ತಾನೆ. ಕಿಟ್ಟಿನೂ ಕೂಡ ಅದೇ ಹೇಳ್ತಿರ್ತಾನೆ, ಪ್ರೇಮ ತನ್ನ ಪ್ರಾಣನ ಕಾಪಾಡಿದ್ದಾಳೆ, ಅದಕ್ಕೆ ಕೃತಜ್ಞತೆಯಾಗಿ ಅವ್ನು ಮಾತಾಡಿದಷ್ಟೇ. ಇವಳೊಬ್ಳು ಹುಚ್ಚಿಕಣೋ, ಎಲ್ಲಿ ಏನು ಮಾತಾಡಬೇಕು ಅನ್ನೋದೇ ಇವಳಿಗೆ ಗೊತ್ತಾಗಲ್ಲ ಅಂತ ಮಹೇಶ್ವರಿ ಬೈತಾ ಇರ್ತಾರೆ. ಇನ್ನೊಂದು ಕಡೆ ಮಹಾದೇವ ವಿಡಿಯೋ ಕಾಲ್ ಮಾಡಿ ಭರತ್ ಹಾಗಾಗಿ ಕಿಕ್ಕು ತೋರಿಸ್ತಾನೆ ಇರ್ತಾನೆ. ಏನು ಅನ್ಕೊಂಬಿಟ್ಟಿದ್ಯೋ, ನಾನು ಅವಳು ಆಗಲೇ ಬೆಸ್ಟ್ ಫ್ರೆಂಡ್, ಆದರೆ ನಾನು ಅವಳನ್ನ ಆಗ್ಲಿಂದಲೂ ಲವ್ ಮಾಡ್ತಿದ್ದೆ, ಈಗಲೂ ಲವ್ ಮಾಡ್ತಿದ್ದೆ, ಮುಂದಿನೂ ಲವ್ ಮಾಡ್ತೀನಿ ಕಣೋ. ಏನೀಗೋ ಏನು ಅನ್ಕೊಂಬಿಟ್ಟಿದ್ಯಾ, ಇಷ್ಟೆಲ್ಲ ನಾಟಕ ಮಾಡಿದ್ದು ಯಾರು ಅಂತ ಅಂದ್ಕೊಂಡಿದ್ಯಾ? ಇನ್ನೂ ಗೊತ್ತಾಗ್ಲಿವೇನೋ ಬುದ್ದು? ನಾನೇ ಕಣೋ ಇದಕ್ಕೆಲ್ಲ ಸೂತ್ರಧಾರ. ನೀನು ಕಾವ್ಯನ ಜೊತೆ ಬರಬಾರ್ದು, ಕಾವ್ಯನ ಜೊತೆ ಇರಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ. ಏನು ಇನ್ನೂ ಅರ್ಥ ಆಗಲಿಲ್ವಾ? ಇದಕ್ಕೆಲ್ಲ ಸೂತ್ರಧಾರಿ ನಾನೇ ಕಣೋ ಮಹಾದೇವ. ನಿಂಗೊಂದು ಸ್ವಲ್ಪನೂ ಒಳ್ಳೆ ಬುದ್ಧಿ ಥರ ಇದೆಯಾ? ನೀನು ಯಾವತ್ತೂ ಕಾವ್ಯನ ಒಳ್ಳೆ ಜೋಡಿ ಆಗಲ್ಲ ಕಣೋ. ಯಾವತ್ತಿದ್ರೂ ಕಾವ್ಯ ನನ್ನೋಳು, ನನಗೆ ಮಾತ್ರ ಸೇರಬೇಕಾದವಳು. ಅದು ಹೇಗೆ ಕುಡ್ದೆ ಅಂತ ನೆನ್ಕೋತಿದ್ಯಾ? ನೀನು ಕುಡ್ದಲ್ಲ ನೀರು, ಆ ಕುಡ್ದಿದ್ರಲ್ಲಿ ಆಲ್ಕೋಹಾಲ್ ಮಿಕ್ಸ್ ಮಾಡಿದ್ದೆ, ಆಯಿತಾ? ಇನ್ನೊಂದು, ಆ ಡ್ರೈವರ್ ಕೂಡ ನಮ್ಮ ಕಡೆಯವನೇ, ಹಾಗಾಗಿ ನಾನೇ ಆಕ್ಸಿಡೆಂಟು ಮಾಡೋ ರೀತಿ ನಾನು ಮಾಡಿದ್ದು, ಅದರಲ್ಲಿ ನೀನು ನೀರನ್ನ ಕುಡಿಯಂಗೆ ಮಾಡಿದ್ದು ಕೂಡ ನಾನೇನೆ ಅಂತ ಅನ್ಕೋತಿರ್ತಾಳೆ. ಮಹಾದೇವ ಅದನ್ನೆಲ್ಲ ನೆನೆಸ್ಕೊತಾ ಇರ್ತಾಳೆ. ಇನ್ನೊಂದು ಸಲ ಈಗ ನೀನು
ಆ ಮಿಷಿನ್ ತೋರ್ಸಾಗಿ ಮಾಡಿದ್ದು ಕೂಡ ನಾನೇ. ಇದೆಲ್ಲ ನನ್ನದೇ ನಾಟಕ, ನನ್ನದೇ ಆಟ. ನೀನು ಯಾವತ್ತೂ ಕಾವ್ಯನ ಜೊತೆ ಇರಬಾರ್ದು, ಕಾವ್ಯನ ಜೊತೆ ಒಳ್ಳೆ ಜೋಡಿನೂ ಆಗಲ್ಲ. ಹಾಗಾಗಿ ಹೇ ಭರತ್ ಸರಿ ಇಲ್ಲ ನೋಡು, ಬಂದರೆ ಮಾತ್ರ ನಿಜವಾಗ್ಲೂ ನೀನು ಹುಟ್ಟಿಸಿಲ್ಲ ಅಂದರೆ ಹಲೋ ನಿನಗೇನು ಮಾಡೋಕ್ಕಾಗಲ್ಲ ಕಣೋ ನನ್ನ, ಆಯಿತಾ? ನೀನು ಅಲ್ಲೇ ಕಂಬಿ ಎಣಿಸ್ತಾ ಇರೋ. ಇವತ್ತಿನ ರಾತ್ರಿ ಫುಲ್ ನಮ್ಮದು, ಇವತ್ತು ಫುಲ್ ಎಂಜಾಯ್ ಮಾಡ್ತೀವಿ ಕಣೋ. ಅದೇನು ಮಾಡ್ಕೋತೀಯ ಮಾಡ್ಕೋ ಹೋಗು, ಏಯ್ ಭರತ್ ಅಂತ ಜೋರಾಗಿ ಕೂಗ್ತಾ ಇರ್ತೀನಿ. ಬೇಡ ಕಣೋ, ನನಗೆ ಕೋಪ ಬರೆಸ್ಬೇಡ, ಸುಮ್ಮನೆ ಇದ್ದರೆ ಸರಿ ಆಯಿತು, ನಾನು ಹೆಂಡ್ತಿ ಬೆಂಕಿ ಕಣೋ ಅಂತ ಹೇಳ್ತಾನೆ. ಹಲೋ ಬೆಂಕಿನ ಬೆಣ್ಣೆ ಮಾಡೋದು ಹೆಂಗೆ ಅಂತೆ ಗೊತ್ತು ಕಣಮ್ಮ ನನಗೆ. ಅವಳು ನಾನು ಇವತ್ತಿಂದ ನೋಡ್ತಾ ಇಲ್ಲ, ನಾನು ಕಾಲೇಜ್ ಡೇಸಿಂದ ಅವಳು ಹೆಂಗೆ ಏನು ಅಂತ ಮಾತಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾನೆ ಭರತ್ ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಕಣೋ ಇವತ್ತು ಖಂಡಿತ ಅಂತ ಹೇಳಿ ಫುಲ್ಲು ಕೋಪ ಆವೇಶದಿಂದ ಜೋರಾಗಿ ಕಿರುಚ್ತಾ ಇರ್ತಾನೆ. ಭರತ್ ನಿನ್ನಂತೂ ಬಿಡಲ್ಲ ಇವತ್ತು, ನನ್ನ ಹೆಂಡ್ತಿ ಮೇಲೆ ಕಣ್ಣು ಹಾಕಿದ್ಯಾ ನಿನ್ನಂತೂ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ಅಂತ ಹೇಳಿ ಫುಲ್ಲು ಕೋಪ ಮಾಡಿಕೊಂಡು ಹಠ ಮಾಡಿಕೊಂಡು ಹಾಗೆ ನಿಂತಿರ್ತಾನೆ. ಆಗ ಅಲ್ಲಿಂದ ಮಹಾದೇವ್ ತಪ್ಪಿಸ್ಕೊಂಡು ಹೊರಟೆ ಹೋಗ್ತಾನೆ. ಆಗ ಭರತ್ ಫುಲ್ಲು ಪಾರ್ಟಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಫೋನ್ ಕೂಡ ಬರುತ್ತೆ. ಹಾಂ ಹೇಳ್ರಿ ರವಿ, ಏನ್ರಿ ಸರ್, ಆ ಮಹಾದೇವ ಇಲ್ಲಿಂದ ತಪ್ಪಿಸ್ಕೊಬಿಟ್ಟೆ ಸರ್. ತಪ್ಪಿಸ್ಕೊಳ್ಳಿ ಬಿಡ್ರಿ, ನನಗೆ ಗೊತ್ತು ಅವ್ನು ಇಲ್ಲಿಗೆ ಬಂದೇ ಬರ್ತಾನೆ ಅಂತ. ಹೌದು ಸರ್, ಆದರೆ ತುಂಬ ಕೋಪದಲ್ಲಿದ್ದಾನೆ, ಇರಲಿ ಬಿಡಿ, ಅವ್ನ ಕೋಪನೇ ಅವನ್ನ ತಿನ್ನುತ್ತೆ ಅಂತ ಹೇಳ್ತಾರೆ. ಅವ್ನು ಬರಬೇಕು, ಆಟ ನಡಿಬೇಕು, ಅದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಬರಲಿ ಮಹಾದೇವ, ಕೊಮಾನ್ ಫಾಸ್ಟ್, ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ, ಬೇಗ ಬಾ ಮಹಾದೇವ ಅಂತ ಹೇಳ್ತಾನೆ. ಆಗ ಡ್ಯಾನ್ಸ್ ಮಾಡಿಕೊಂಡು ಹಾಗೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪ್ರೇಮ ಮನೆಯಲ್ಲಿ ತುಂಬ ಡಸ್ಟ್ ಇರುತ್ತೆ ಅಂತ ಧೂಳನ್ನ ಕ್ಲೀನ್ ಮಾಡ್ತಾ ಇರ್ತಾಳೆ. ಜೋರಾಗಿ ಬಟ್ಟೆ ಹೊಡಿತಿರ್ಬೇಕಾರೆ ಅದೇ ಟೈಮ್ಗೆ ಹಿಂದ್ಗಡೆ ರಾಮ್ ಕೂಡ ಬರ್ತಾನೆ. ಅದು ಅವ್ನ ಮೂಗಿಗೆ ಹೊಡೆದ್ಬಿರುತ್ತೆ. ಅದು ಡಸ್ಟ್ ಎನರ್ಜಿ ಅಂದರೆ ಅವ್ನಿಗೆ ಆಗಲ್ಲ. ಹಾಗಾಗಿ ಏನು ಪ್ರೇಮ ನಿನಗೇನು ಗೊತ್ತಾಗಲ್ವಾ, ನಾನು ಹಿಂದೆ ಬರ್ತಿದ್ದೀನಿ, ಇಷ್ಟು ಉದ್ದ ಇದ್ದೀನಿ, ಅಯ್ಯೋ ರಾಮ್ ನೋಡಲಿಲ್ಲ ರಾಮ್, ಹಾಗಾಗಿ ತುಂಬ ಗಲೀಜಿತ್ತಲ್ಲ ಒರೆಸ್ತಾ ಇದ್ದೆ ನಾನು ಅಂತ ಹೇಳ್ತಾರೆ. ಏನು ನಿನ್ನ ಬುದ್ಧಿನೇ ಇಲ್ಲ ಕಣೆ, ನೀನು ದಡ್ಡಿ ಕಣೆ, ನೀನು ಚಿಕ್ಕ ಮಗು ಥರ ಆಡ್ತೀವಿ, ಅಯ್ಯೋ ಸಾರಿ ರಾಮ್ ನೋಡಲಿಲ್ಲ ಕಣೋ ಅಂತ ಹೇಳ್ತಿದ್ದೆ. ಆಗ ಫುಲ್ ಶೀನ್ ಬರ್ತಾನೆ ಇರುತ್ತೆ, ಅಕ್ಷಿ ಅಂತ. ಅಯ್ಯೋ ಏನೋ ಇದು ಹಿಂಗೆ ಸೀನ್ತಾ ಇದೆಯಾ, ನನಗೆ ಡಸ್ಟ್ ಅಲರ್ಜಿ ಅಂದರೆ ಆಗಲ್ಲ ಕಣೆ, ಅದಕ್ಕೆ ಈ ಥರ ಶೀನ್ ಬರ್ತಿದೆ. ಹೌದಾ, ಅಯ್ಯಯ್ಯೋ ನನಗೆ ಗೊತ್ತಾಗಲೇ ಇಲ್ಲ ರಾಮ್, ಸಾರಿ ರಾಮ್, ಜೋರಾಗಿ ಸೀನೇ ಬೇಡವೋ, ಅತ್ತೆ ಬರ್ತಾರೆ, ಆಮೇಲೆ ಅತ್ತೆ ಬಂದು ನನ್ನ ಮಗಂಗೆ ಈ ಥರ ಮಾಡಿದ್ಯಾ ಅಂತ ಬೈತಾರೆ ಅಂತ ಹೇಳ್ತಾರೆ. ಮಾಡೋದನ್ನೆಲ್ಲ ಮಾಡಿಬಿಟ್ಟು ಇವಾಗ ಹೇಳ್ಬೇಡ ಅಂತ ಹೇಳ್ತಿದ್ಯಾ, ಚಿಕ್ಕ ಮಗು ಥರ ಆಡ್ತಿದ್ಯಾ, ಸಾರಿ ಕಣೋ ರಾಮ್ ಅಂತ ಕೇಳಿದ್ರು ಕೂಡ ಶೀನ್ ಬರ್ತಾನೆ ಇರುತ್ತೆ. ಅಮ್ಮ ಅಕ್ಷಿ ತಪ್ಪಾಯಿತು ಕಣೋ ರಾಮ್ ಅಂತ ಹೇಳಿ ಸಿಟ್ಟಿಂಗ್ ಅಪ್ ಮಾಡ್ತಿರ್ತಾರೆ. ಬೇಡ ನೀನು ಈ ಥರ ಮಾಡಬೇಡ, ನೀನು ಈ ಥರ ಮಾಡೋದು ನೋಡಿ ನನಗೆ ಇನ್ನೂ ನಗು ಬರುತ್ತೆ, ಕೆಮ್ಮು ಜಾಸ್ತಿ ಆಗುತ್ತೆ, ದಯವಿಟ್ಟು ನೀನು ನಿಂತ್ಕೊ ಅಂತ ಹೇಳ್ತಾರೆ. ಹೇಳಿದ್ರು ಕೂಡ ಸೀನ್ ಕಮ್ಮಿನೇ ಆಗಲ್ಲ. ಜೋರಾಗಿ ಅಕ್ಷಿ ಅಂತ ಜೋರಾಗಿ ಸೀನ್ ತಂದಿರ್ತಾರೆ. ಅಯ್ಯಯ್ಯೋ ರಾಮ್, ನಿನಗೆ ಡಸ್ಟ್ ಎಲರ್ಜಿ ಅಲ್ಲ, ಇದು ಶೀತನೇ ಆಗಿಬಿಟ್ಟಿದೆ ಕಣೋ. ಶೀತನೂ ಇಲ್ಲ ಏನೂ ಇಲ್ಲ, ಸುಮ್ಮನಿರು, ಬಂದೆ ತಡಿ 5 ನಿಮಿಷ ಬರ್ತೀನಿ ಅಂತ ಹೇಳಿಬಿಟ್ಟು ಕೈಲಿ ಬಟ್ಟೆ ಇಟ್ಕೊಂಡಿರ್ತಾಳೆ. ಅದನ್ನು ಅಯ್ಯೋ ಮತ್ತೆ ಇದನ್ನೇ ಗಲೀಜು ಬಟ್ಟೆ ಎಸಿತಿಯಲ್ಲೇ, ಅಯ್ಯೋ ನಾನು ನೋಡಲಿಲ್ಲ ರಾಮ್, ನಿನಗೆ ಔಷಧಿ ತವರಕ್ಕೆ ಅಂತ ಹೋಗ್ತಿದ್ದೆ, ಹಾಗಾಗಿ ಮರೆತುಬಿಟ್ಟೆ ಅಂತ ಹೇಳ್ತಿರ್ತಾನೆ. ಸರಿ ಆಯ್ತು, 5 ನಿಮಿಷ ಇರು, ನಾನು ಹೋಗ್ಬಿಟ್ಟು ಬಿಸಿನೀರು ತೊಗೊಂಬರ್ತೀನಿ, ಒಂದು ಔಷಧಿನ ಅಂತ ಹೇಳ್ಬಿಟ್ಟು. ಅಯ್ಯೋ ಏನು ತರಕ್ಕೆ ಹೋದೆ ನೀನು ಅಂತ ಹೇಳ್ತಾರೆ. 5 ನಿಮಿಷ ಇರು ಬರ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಫುಲ್ಲು ಮಹಾದೇವ ಫುಲ್ಲು ಸಿಟ್ಟಲ್ಲಿ ಆ ಪಾರ್ಟಿ ನಡೀತಿರುವಂತಹ ಜಾಗಕ್ಕೆ ಬರ್ತಾನೆ. ಅಲ್ಲಿಂದ ವಾಚ್ಮನ್ ಕೂಡ ತಡಿತಾನೆ. ಯಾರೇ ನೀವು ಅಂತ ಹೇಳಿದೆ, ಇವಾಗ ಆ ಕಡೆಗೆ ಅಂತ ಹೇಳ್ಬಿಟ್ಟು ಬರತ್ತೆ. ಇನ್ನೊಂದು ಕಡೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದನ್ನು ಕಾವ್ಯ ನೋಡಿಕೊಂಡು ಕೂತಿರ್ತಾಳೆ. ಆಗ ಅವ್ಳ ಫ್ರೆಂಡು, ಏನು ಕಾವ್ಯ ಇದು, ನಾವು ಇಷ್ಟೊಂದೆಲ್ಲ ಡ್ಯಾನ್ಸ್ ಮಾಡ್ತಿದ್ದೀವಿ, ನೀನು ಮಾತ್ರ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ನನಗೆ ಇಂಟ್ರೆಸ್ಟ್ ಇಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಸೊ ಹಂಗಾಗಿ ಇಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದೀನಲ್ಲ, ನನಗಷ್ಟು ಸಾಕು ಅಂತ ಹೇಳ್ತಾರೆ. ಆಗ ಭರತ್ ಕೂಡ, ಏನು ಕಾವ್ಯ ಇದು, ಬಾ ಲೆಟ್ಸ್ ಗೋ, ನಾನು ಹೇಳ್ತೀನಿ ಅಂತಾನೆ, ಬಾ ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಇಲ್ಲ ಭರತ್, ನನಗೆ ಸ್ವಲ್ಪ ಯಾಕೋ ಮೂಡಿಲ್ಲ, ನೀವು ಹೋಗಿ. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋಗ್ತಾರೆ. ಇನ್ನೊಂದು ಕಡೆ ಪ್ರೇಮ ಪಾತ್ರೆ ತತ್ತಲಿ, ಏನಿದು, ಅದರೊಳಗಡೆ ಇರೋದು ಬಿಸಿನೀರು, ಈ ಬಿಸಿನೀರಿಗೆ ಸ್ವಲ್ಪ ಬಾಂಬ್ ಹಾಕ್ಕೊಂಡು ಕಾವು ಕೊಟ್ಕೊಂಡ್ರೆ ಶೀತ ಎಲ್ಲ ಹೋಗುತ್ತೆ. ಹಲೋ ಡಾಕ್ಟ್ರು, ನೀನಾ ಡಾಕ್ಟ್ರು, ನನಗೆ ಗೊತ್ತು, ಅದು ನಾನು ಏನಾದರೂ ಮೆಡಿಸಿನ್ ತೊಗೋತೀನಿ, ಸುಮ್ಮನಿರು. ಹಲೋ, ನೀನು ಹಾಸ್ಪಿಟಲ್ ದೊಡ್ಡ ಡಾಕ್ಟರ್ ಇರ್ಬೋದು, ಮನೇಲಿ ಮಾತ್ರ ನಾನೇ ಡಾಕ್ಟ್ರು, ಆಯಿತಾ? ನಾನು ಹೇಳ್ದಂಗೆ ನೀನು ಕೇಳಬೇಕು. ಇಲ್ಲ ಅಂತ ಅಂದರೆ ಆಯಿತು ಸರಿ, ನೆಲದ ಮೇಲೆ ಕೂತ್ಕೊ. ನೆಲದ ಮೇಲೆ ನನ್ನ ಕೈಲಾಗಲ್ಲಪ್ಪ. ಮತ್ತು ನೀನು ನೆಲದ ಮೇಲೆ ಕೂತ್ಕೊಳ್ಳೇಬೇಕು ರಾಮ್, ಆ ಕಾವು ತೊಗೊಳ್ಳೋದು ಹೆಂಗೆ, ಆಯಿತಾ? ಕೂತ್ಕೋ ಕೆಳಗೆ ಅಂತ ಹೇಳ್ತಾರೆ. ಬೇಡ ಪ್ರೇಮ, ಇದನ್ನೆಲ್ಲ ನಾನು ಮೆಡಿಸಿನ್ ತೊಗೋತೀನಿ ಅಂತ ಹೇಳ್ತೀನಿ, ನೀನೀಗ ಸುಮ್ಮನೆ ನಾನು ಹೇಳಿದ್ದು ಕೇಳ್ತೀಯೋ ಇಲ್ವೋ ರಾಮ್, ಕೆಳಗೆ ಕೂರು ಅಂತ ಹೇಳ್ಬಿಟ್ಟು ಕೂರಿಸ್ತಾಳೆ. ಅದನ್ನು ಕಲ್ಯಾಣಿ ಅಮ್ಮ ನೋಡ್ತಾ ಇರ್ತಾರೆ. ಇವ್ರ ಜೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ರಾಮ್ ಮಗು ಥರ ಪ್ರೇಮನ ಮುಂದೆ ಕೂತಿದ್ದಾನೆ ಅಲ್ವಾ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಹೌದಮ್ಮ,
ಇವ್ರ ಜೋಡಿ ನಿಜಕ್ಕೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ರಾಮ್ ಹಾಗೆ ಇರು, ಆಗ್ತಿಲ್ಲ ಪ್ರೇಮ, ತುಂಬ ಉಸಿರು ಕಟ್ತಿದೆ, ಅಯ್ಯೋ ದೇವ್ರೆ ಹಂಗಂತ ಎದ್ಬಿಟ್ರೆ ಹೋಗಲ್ಲ ಶೀತಾ, ಸುಮ್ಮನೆ ಇರು, ಆಗಲ್ಲ ಪ್ರೇಮ, ನನಗೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಎಷ್ಟು ಕಾಳಜಿ ಮಾಡ್ತಾಳೆ ಅಲ್ವಾ ಪ್ರೇಮ ರಾಮ್ನ ಅಂತ ಕಲ್ಯಾಣಿ ಮಾತಾಡ್ತಾರೆ. ಹೌದು ನಿಜವಾಗ್ಲೂ ಇವ್ರಿಗೆ ನನ್ನ ಕಣ್ಣೇ ದೃಷ್ಟಿ ಬೀಳುತ್ತೆ ಅಂತ ಹೇಳಿ ದೃಷ್ಟಿ ತೆಗೆದೆ. ಅಯ್ಯೋ ಪ್ರೇಮ ನಂಗೆ ಆಗ್ತಿಲ್ಲ, ದಯವಿಟ್ಟು ಓಪನ್ ಮಾಡೋ ಬ್ಲ್ಯಾಂಕೆಟ. ಇಲ್ಲ ರಾಮ್ ನೀನು ಸುಮ್ಮನೆ ಇರು, ಸುಮ್ಮನೆ ಹಾಗೆ ಕಾವು ತಗೋ, ಇನ್ನೊಂದು 5 ನಿಮಿಷ. ಇಲ್ಲ ನೋಡು ನನಗೆ ಉಸಿರು ಕಟ್ತಿದೆ ರಾಮ್, ನೀನು ಎದ್ದೇಳ್ಬೇಡ, ಸುಮ್ಮನೆ ಮಲ್ಕೋ, ಹಂಗೆ ಕೂತ್ಕೋ ಅಂತ ಹೇಳ್ತಾರೆ. ಅಂತ ಹೇಳ್ಬಿಟ್ಟು ಪ್ರೇಮ ಬ್ಲ್ಯಾಂಕೆಟ್ ತೆಗೆದು ಜೋರಾಗಿ ಹಾಗೆ ಅಮುಕ್ತಾ ಇರ್ತಾಳೆ. ಅಯ್ಯೋ ಒಳ್ಳೆ ಪ್ರೇಮ, ಒಳ್ಳೆ ಪುಟ್ಟ ಹುಡುಗಿ ಥರ ಆಡ್ತಾಳೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಭರತ್ ಅವ್ನ ಫ್ರೆಂಡ್ ಜೊತೆ ಜೋರಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಸೊ ಅದನ್ನು ಅದೇ ಟೈಮ್ಗೆ ಮಹಾದೇವನು ಕೂಡ ಅಲ್ಲೇ ಬರ್ತಾಳೆ. ಮಹಾದೇವ ಭರತ್ ಜೊತೆ ಡ್ಯಾನ್ಸ್ ಮಾಡ್ತಿರೋದು ಕಾವ್ಯ ಅಂತ ಅಂದ್ಕೊಂಡು ಭರತ್ ನಿನ್ನಂತೂ ಇವತ್ತು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಜೋರಾಗಿ ಜಾಡಿಸಿ ಒದ್ದೇ ಬಿಡ್ತಾನೆ. ಏನು ಅನ್ಕೊಂಡ್ಬಿಟ್ಟಿದ್ಯಾ ನನ್ನ ಹೆಂಡ್ತಿ ಅಂದರೆ? ನನ್ನ ಹೆಂಡ್ತಿ ಏನು, ನನ್ನ ಹೆಂಡ್ತಿ ಕೈ ಮೈ ಮುಟ್ಟು ಮಾತಾಡ್ತೀಯಾ ಅಂತ ಹೇಳಿಬಿಟ್ಟು ಜೋರಾಗಿ ಹಾಗೆ ಹಮ್ಕೊಂಡಿರ್ತಾಳೆ. ಆಡು ಇವಾಗ ಎಷ್ಟು ಆಡ್ತಿದೆ, ಎಲ್ಲಿ ತೋರಿಸು ನಿನ್ನ ದರ್ಪಣ ಅಂತ ಹೇಳಿ ಜೋರಾಗಿ ಮಹಾದೇವ ಭರತ್ನ ಜೋರಾಗಿ ಅಮ್ಕಿಟ್ಕೊಂಡಿರ್ತಾನೆ. ಅವನು ಬೇಕು ಅಂತಲೇ ನಾಟಕ ಆಡ್ತಿರ್ತಾನೆ. ಇಲ್ಲಿ ಅದೇ ಟೈಮ್ಗೆ ಕಾವ್ಯ ಎಲ್ಲೋ ಹೋಗಿರ್ತಾಳೆ. ಕಾವ್ಯ ಬರಲಿ ಅನ್ನೋದನ್ನೇ ಕಾಯ್ತಾ ಇರ್ತಾಳೆ. ಆಗ ಅವ್ನ ಫ್ರೆಂಡ್ಸ್ ಎಲ್ಲರೂ ಯಾರೋ ನೀನು ಬಿಡೋ ಅಂತ ಹೇಳ್ತಾರೆ. ನೀವೆಲ್ಲ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಆಯಿತು, ಇಲ್ಲ ಅಂತಂದರೆ ಒಬ್ಬೊಬ್ರು ಊಟನಿಲ್ಲ ಅಂತ ಅನಿಸ್ಬಿಡ್ತೀನಿ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಜೋರಾಗಿ ಅವರೆಲ್ಲರೂ ಕೂಡ ಮಹಾದೇವ ಅವ್ರನ್ನೂ ಕೂಡ ಬೈತಾಳೆ. ಏನು ಅನ್ಕೊಂಬಿಟ್ಟಿದ್ಯಾ ನನ್ನ ಹೆಂಡ್ತಿ ಬಗ್ಗೆ ಮಾತಾಡೋಕ್ಕೆ, ನಿಂಗೆ ಎಷ್ಟು ಧೈರ್ಯ, ಅವಳ ಬಗ್ಗೆನೇ ನನ್ನ ಹತ್ರ ವೀಡಿಯೋ ಕಾಲ್ ಮಾಡಿ ನನಗೆ ಎದುರಿಸ್ತೀಯಾ ನೀನು ಅಂತ ಹೇಳ್ಬಿಟ್ಟು ಮಹಾದೇವ ತುಂಬ ಕೋಪದಿಂದ ಇಟ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ಕರೆಕ್ಟಾಗಿ ಕಾವ್ಯನೂ ಕೂಡ ಬರ್ತಾರೆ. ಮಹಾದೇವ ಏನಿದು, ಏನು ಮಾಡ್ತಿದ್ಯಾ, ಬಿಡು ನೀನು ಅವ್ರನ್ನ ಅಂತ ಹೇಳ್ತಾರೆ. ಅದು ಕಾವ್ಯ ಬಿಡು ಅಂತ ಹೇಳ್ತೀನಿ ಅಂತಾನೆ, ನೀನು ಬಿಡು ಅವನ ಕೈನ, ತೆಗಿಯೋ ಕೈಯ ಫಸ್ಟು ಅವ್ನ ಮೇಲಿರೋ ಕೈನ ಅಂತ ಹೇಳ್ತಾರೆ. ಅದು ಕಾವ್ಯ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು, ಇಲ್ಲಿ ನೀನನ್ನು ಯಾರೋ ಬರೋಕೆ ಹೇಳಿದ್ದು ಅಂತ ಹೇಳ್ಬಿಟ್ಟು ಕಾವ್ಯ ಜೋರಾಗಿ ಬೈತಾ ಇರ್ತಾಳೆ. ಅದು ಕಾವ್ಯ ಅದು ನೀನು ಅಂತ ಅಂದ್ಕೊಂಡು ಸೀರೆ ಒಂದೇ ಕಲರ್ ಇತ್ತಲ್ಲ, ನಿನ್ನ ಮೇಲೆ ಕೈ ಹಾಕಿದ್ದಾನೆ, ಕೆಟ್ಟದಾಗ ನೆಡ್ಕೋತಿದ್ದೀನಿ ಅಂತ ಹೇಳ್ಬಿಟ್ಟು ಭರತ್ಗೆ ಹೊಡೆದ್ಬಿಟ್ಟೆ. ಹೌದೌದು ಹೊಡಿತೀಯಾ? ಆಗ ಭರತ್ ಚೆನ್ನಾಗಿ ಇದೇ ಟೈಮ್ ನೋಡ್ಕೊಂಡು ಬೆಂಕಿ ಕಚ್ಚುತ್ತಾ ಇರ್ತಾಳೆ. ಸೂಟು ಬೂಟು ಹಾಕೊಂಡು ಮಾತ್ರಕ್ಕೆ ನೀನು ಏನು ಒಳ್ಳೆ ಮನುಷ್ಯ ಆಗ್ಬಿಡ್ತೀಯ, ಕುಡ್ದಿದ್ಯಾ ಅಂತ ಮೊದಲೇ ಕೇಸ್ ಆಗಿದೆ ಅಂಥದ್ರಲ್ಲಿ ಇಲ್ಲಿಗೆ ಬಂದಿದೆಯಾ, ಯಾರೋ ನೀನು ಅಂತ ಅವ್ನ ಫ್ರೆಂಡ್ ಕೇಳ್ತಾಳೆ. ಆಗ ಬರತ್ತು ಕಾವ್ಯನ ಹಸ್ಬೆಂಡು ಅಂತ ಹೇಳ್ತಾರೆ. ಹೌದಾ ಕಾವ್ಯನ ಹಸ್ಬೆಂಡಾ, ಏನೋ ಸೂಟು ಬೂಟು ಹಾಕೊಂಡು ಮಾತ್ರಕ್ಕೆ ಇಷ್ಟೆಲ್ಲ ಮಾತಾಡ್ತೀಯಾ ಅಂತ ಕಾವ್ಯ ಬೈತಿರ್ತಾಳೆ. ಕಾವ್ಯ ನೋಡು, ಈ ಆ ಜಯ ಜಾಗದಲ್ಲಿ ಅವಳ ಬದಲು ನೀನಿದ್ದರೆ ನಿಜವಾಗ್ಲೂ ನಿನಗಂತೂ ಚೆನ್ನಾಗಿ ಹೊಡೆದಾಗ್ತಿದ್ದ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲ ಕಾವ್ಯ, ನಾನು ಆ ಥರ ಎಲ್ಲಾದರೂ ಮಾಡ್ತೀನ, ನಾನು ಯಾಕೆ ನಿನ್ಗೆ ಹೊಡಿಲಿ, ಹೇಳು, ಸೀರೆ ಒಂದೇ ಕಲರ್ ಕಾಣ್ತಲ್ಲ, ಹಾಗಾಗಿ ಇವ್ನು ಏನೇನೋ ಹೇಳ್ತಾನೆ ಬೇಕು ಅಂತ ನನ್ನನ್ನು ಈ ಕೇಸಸ್ ಎಲ್ಲ ಸಿಕ್ಸಿದ್ದಾನೆ ಕಾವ್ಯ, ಅರ್ಥ ಮಾಡ್ಕೊ, ನಾನೇನು ಮಾಡಿಲ್ಲ ಕಾವ್ಯ, ನೀನು ಮಾತಾಡಬೇಡ ಮಹಾದೇವ, ಸುಮ್ಮನೆ ಇರು ಆಯಿತಾ, ನಂಗೆ ನಿನ್ನ ಮಾತು ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ, ನೀನು ಎಂಥ ಕೆಟ್ಟು ಮೃಗ ಅನ್ನೋದು ನನಗೆ ಗೊತ್ತು, ಎಷ್ಟು ಕೋಪಿಷ್ಟ ಅನ್ನೋದು ನನಗೆ ಗೊತ್ತು, ಇವ್ರು ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ, ಅದೇ ಜಾಗದಲ್ಲಿ ನಾನು ಅಕಸ್ಮಾತ್ ಇದ್ದಿದ್ರೆ ನನ್ನಂತೂ ನೀನು ಜೀವಂತವಾಗಿ ಉಳಿಸ್ತಿರ್ಲಿಲ್ಲ ಅಲ್ವಾ. ಅಯ್ಯೋ ಕಾವ್ಯ ನಂಬೇಡ, ಈ ಭರತ್ ಹೇಳ್ತಿರೋದೆಲ್ಲ ಸುಳ್ಳು, ಇದೆಲ್ಲ ಅವನೇ ಮಾಡಿಸ್ತೀರ ನಾಟಕ ಕಾವ್ಯ, ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ಬಿಟ್ಟು ಮಹಾದೇವ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಆದರೂ ಕೂಡ ಕಾವ್ಯ ಅದನ್ನು ನಂಬಕ್ಕೆ ರೆಡಿ ಇರಲ್ಲ. ಭರತ್ ಹೇಳಿದ್ದೆ ಸರಿ ಅಂತ ಅವನ ಕಡೆಗೆ ಮಾತಾಡ್ತಿರ್ತಾರೆ. ಸಾಕು, ನೀನು ವಾತನ ಮಾಡೋಕ್ಕೆ ನನಗೆ ಕೇಳೋಕ್ಕೆ ಇಷ್ಟ ಇಲ್ಲ ಮಹಾದೇವ, ನೀನು ಸೂಟು ಬುಟ್ಟು ಹಾಕೊಂಡು ಮಾತ್ರಕ್ಕೆ ನೀನು ತುಂಬ ಒಳ್ಳೆಯನು ಅಂತ ಹೇಗೆ ಸಾಬೀತು ಪಡ್ತೀಯ, ಮೊದಲು ಇಲ್ಲಿಂದ ಹೋಗ್ತಾ ಇರು ಮಹಾದೇವ, ನೀನು ಹೋಗಲಿಲ್ಲ ಅಂದರೆ ನಾನೇ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ನಾನು ಜೀವಂತವಾಗಿ ಬದುಕಿರಬೇಕು ಅಂದರೆ ದಯವಿಟ್ಟು ನೀನು ಇಲ್ಲಿಂದ ಮೊದಲು ಹೋಗು ಮಹಾದೇವ, ನಿನ್ನನ್ನು ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು ಅಂತ ಹೇಳಿ ಜೋರಾಗಿ ಬೈತಿರ್ತಾರೆ. ಮಹಾದೇವನಿಗೆ ತುಂಬ ಬೇಜಾರಾಗುತ್ತೆ. ಇದು ಇವತ್ತಿನ ಕತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ.